ಗಡಿನಾಡು ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಎಂ ರಾಜಭಾಯ್. ಇವತ್ತು ರೈತ ಹೋರಾಟ 2ನೇ ದಿನಕ್ಕೆ ಕಾಲ ಇಟ್ಟಿದ್ದು ಸರ್ಕಾರದ ಬುಡವನ್ನು ಕೂಡ ಇವತ್ತು ಅಲ್ಲಾಡಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಉಗ್ರ ಸ್ವರೂಪವನ್ನು ತಾಳುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣ್ತವೆ. ಈ ಕುರಿತು ಮಾತಾಡಲಿಕ್ಕೆ ಈ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ರೈತರಿಗೆ ಒಳ್ಳೆಯ ಸಂದೇಶವನ್ನು ಕೊಡುವಂತ ಒಂದು ವಿಚಾರವನ್ನು ಸರ್ಕಾರ ಆಗ್ರಹಿಸಿದಂತ ಸೈಯದ್ ಮನ್ಸೂರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ನಾವು ಈಗಾಗಲೇ ಒಂದು ರೈತ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರ ಏನು ವಿಳಂಬ ನೀತಿಯನ್ನು ತಾಳ್ತಾ ಇದೆ, ವಿಳಂಬ ನೀತಿಯನ್ನು ಖಂಡಿಸಿ ತಾವು ಮಾತು ಕೂಡ ಆಡಿದ್ದೀರಿ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ರೈತರಿಗೆ ತಾವು ಏನು ಹೇಳಿಕೆ ಇಷ್ಟಪಡ್ತೀವಿ? ನಮ್ಮ ಬೆಳಗಾವಿಯ ಜಿಲ್ಲೆಯ ಏನು ಕುರ್ಲಾಪುರದಲ್ಲಿ ಆರಂಭ ಆಗಿ ಇವತ್ತು 8 ದಿವಸ ಆಯಿತು ರೈತರ ಪ್ರತಿಭಟನೆ. ಇವತ್ತು ಇಡೀ ಜಿಲ್ಲಾದಂತಲ್ಲ, ಇಡೀ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರು ರಸ್ತೆ ಬೀದಿಗೆ ಇಳಿದಿದ್ದಾರೆ. ಆ ಬೀದಿಗೆ ಇಳಿಯೋದಕ್ಕೆ ಕಾರಣ ನಮಗೆ ಬೆಂಬಲಿತ ಬೆಲೆ ಘೋಷಣೆ ಮಾಡಬೇಕು ಸರ್ಕಾರ ಅನ್ನುವಂಥ ಒಂದೇ ಭಾವನೆಗಾಗಿ. ಇವತ್ತು ಕೇಂದ್ರ ಸರ್ಕಾರದ್ದು ಅಷ್ಟೇ ಪಾಲಿದೆ, ರಾಜ್ಯ ಸರ್ಕಾರದ್ದೂ ಅಷ್ಟೇ ಪಾಲಿದೆ. ಏನಂದರೆ ಇವತ್ತು ರೈತರು ಕಷ್ಟಪಟ್ಟು ಬೆಳೆಯುವಂತಹ ಕಬ್ಬಿಗೆ ನಿಗದಿತವಾದ ಬೆಲೆಯನ್ನು ಕೊಡಬೇಕು ಅನ್ನುವಂಥ ಒಂದು ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳು 200 ರೂಪಾಯಿ 3,200 ರೂಪಾಯಿಯನ್ನು ಘೋಷಣೆಯನ್ನು ಮೊನ್ನೆ ಮಾಡಿದ್ದಾರೆ ಕುರ್ಲಾಪಲ್ಲಿ ಹೋಗಿ. ಆದರೂ ಕೂಡ ನಮ್ಮ ರೈತರಿಗೆ ಅಸಮಾಧಾನ ಇದೆ. ನಮಗೆ ಮಹಾರಾಷ್ಟ್ರದಲ್ಲಿ 3,400 ರೂಪಾಯಿ ಕೊಡ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಅಲ್ಲಿ ಫ್ಯಾಕ್ಟ್ರಿಗಳು. ಅಂದಮೇಲೆ ಕರ್ನಾಟಕದಲ್ಲಿ ಇದ್ದಂಥ ಫ್ಯಾಕ್ಟ್ರಿಗಳು ಕೂಡ 3,500 ರೂಪಾಯಿಯನ್ನು ಇಲ್ಲಿ ಕಬ್ಬಿನ ಬೆಳೆಗಾರರಿಗೆ ಕೊಡಬೇಕನ್ನುವಂಥದ್ದು ಪ್ರತಿಯೊಬ್ಬ ರೈತರದು ಒಂದು ಡಿಮಾಂಡ್ ಆಗಿದೆ. ಅದಕ್ಕೆ ನಾನು ಇದೇನು FRP ಅದು ಫಿಕ್ಸ್ ಮಾಡಬೇಕಾಗಿದ್ದು ಕೇಂದ್ರ ಸರ್ಕಾರದ ಕೆಲಸ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ್ದು ಏನಂದರೆ ಇವತ್ತು ಏನು ರಸ್ತೆಗಳದು ಹೋರಾಟವನ್ನು ಮಾಡ್ತಾ ಇದ್ದಾರೆ ರೈತರ ಕಡೆ ಗಮನ ಹರಿಸಬೇಕು ರಾಜ್ಯ ಸರ್ಕಾರ. ಮತ್ತು ಕೂಡಲೇ 3,500 ರೂಪಾಯಿಯನ್ನು ಘೋಷಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾರೆ. ಓಕೆ ಸರ್, ಧನ್ಯವಾದಗಳು.